ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಪಫ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಸ್ಲ್ಯಾಂಟಿಂಗ್ ಪಫ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ದಾರ 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ ಯಾವಾಗಿನ ಹಾಗೆ. ಆಮೇಲೆ ರೌಂಡ್ ಬೀಡ್ಸ್ ಈ ಥರದ್ದು ತಗೊಳ್ತಾ ಇದ್ದೀನಿ. ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಇದು ವಿದೌಟ್ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕು ಅಂದರೆ ಕುಚ್ಚು ಸೇರಿಸ್ಕೋಬಹುದು. ನಾನು ಸುಮ್ಮನೆ ಕುಚ್ಚು ಬೇಡ ಅಂತ ಹಾಗೆ ಮಾಡ್ತಾ ಇದ್ದೀನಿ, ಕುಚ್ಚು ಇಲ್ಲದೇನು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 5 ಚೈನ್ ಮಾಡಿ. 5 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ. ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಈ ಮೇಲಿನ ಚೈನಲ್ಲಿ 5 ಚೈನ್ 2 ಹಾಕಿದ್ದೀವಲ್ಲ, ಅಲ್ಲಿ ಮೇಲಿನ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಸ್ಮಾಲ್ ಬೀಡ್. ಆಮೇಲೆ ಮತ್ತೆ 2 ಡಬಲ್ ಕ್ರೋಶೆ, ಒಂದು 2, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, ಈಗ ಮತ್ತೆ ಇನ್ನೊಂದು ಸ್ಮಾಲ್ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಸ್ಲ್ಯಾಂಟಿಂಗ್ ಡಿಸೈನ್ ಬರುತ್ತೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ ಮೇಲೆ ಈ ಕೊನೆಯಲ್ಲಿ ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇದರ ಮಧ್ಯೆ, ಆ ಡಬಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 2 ಚೈನ್ ಮಾಡಿ ಇಲ್ಲಿ 2 ಡಬಲ್ ಕ್ರೋಶೆ ಇದೆ 2 ಬೀಡ್ಗಳ ಮಧ್ಯೆ, ಅಲ್ಲಿ ಮಿಡ್ಲಲ್ಲಿ ಲಾಕ್ ಮಾಡಿ, ಮತ್ತೆ 2 ಚೈನು, ಮತ್ತೆ ಈ ಬೀಡ್ ಆದಮೇಲೆ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಮಿಡ್ಲಲ್ಲಿ ಲಾಕ್, ಆಮೇಲೆ 2 ಚೈನು, ನೆಕ್ಸ್ಟು 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್. ಇದೇ ಥರ ಪೂರ್ತಿ 2 ಚೈನು, ಇಲ್ಲಿ ಲಾಕ್, ಇಷ್ಟೇ. ಇನ್ನು 2 ಚೈನು, ಇಲ್ಲಿ ಈ 2 ಡಬಲ್ ಕ್ರೋಶೆ ಮಧ್ಯೆ
ಲಾಕ್. ಓಕೆ, ಈಗ 2 ಚೈನ್ ಮಾಡ್ಕೊಳ್ಳಿ, ವರ್ಕ್ ಟರ್ನ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಇದೀಗ ಫ್ರಂಟ್ ಸೈಡಿಗೆ ಬಂದಿದ್ದೀರಾ. ಫ್ರಂಟ್ ಸೈಡಿಗೆ ಬಂದಮೇಲೆ ಈಗ ಈ ಬೀಡ್ನ ಹಿಂದ್ಗಡೆ 2 ಚೈನ್ ಹಾಕಿದೀವಲ್ವ, ಎಲ್ಲ ಹಾಕೊಂಡು ಬಂದಿವಲ್ವ, ಆ 2 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು ಪಫ್ ಮಾಡ್ಕೊಳ್ಳಿ. ಈ ಥರ ಉದ್ದ ಎಳ್ಕೊಂಡು ಹುಕ್ಕಿಗೆ ದಾರ ಸುಂದ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ ಪಫ್ ಈ ಥರ ದಾರ ತಗೊಂಬನ್ನಿ. ಒಂದು ಈ ಥರ ದಾರ ಸುಂದ್ಕೊಳ್ಳಿ. ನೋಡಿ, ಈ ಡಬಲ್ ಕ್ರೋಶೆ ಒಳಗಿಂದ ಹಿಂಗೆ ಹೋಗಿ ದಾರ ತಗೊಂಬನ್ನಿ, ಎಳೀರಿ ಅಷ್ಟೇ. 2 ಈ ಥರ 5 ಸಾರಿ ಮಾಡ್ಕೋಬೇಕು ನೀವು. 3 4 ಈ ಥರ 5 ಸಾರಿ ಮಾಡಿದ ಮೇಲೆ ಈ ದಾರ ತಗೊಂಡು ಇಲ್ಲಿಂದ ಈ 5ರ ಒಳಗನು ಈ ಥರ ತರಬೇಕು. ತಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೀಡ್, ಸ್ಮಾಲ್ ಬೀಡ್. ಈಗ ಈ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ 2 ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು ಈ ಥರ ಉದ್ದ ಎಳ್ಕೊಂಡು ಪಫ್ ಮಾಡಿ. ಈ ಡಬಲ್ ಕ್ರೋಶೆಯಲ್ಲಿ ದಾರ ತಂದು ಪಫ್ 5 ಸಾರಿ ತರಬೇಕು. 2 3 4 5 5 ಸಾರಿ ತಂದು ದಾರ ತಗೊಂಡು ಇದರ ಒಳಗಿಂದ ಹಿಂಗೆ ತಂದು ಲಾಕ್. ಈಗ ಬೀಡ್, ಮತ್ತು ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಈ ಥರ ಎಲ್ಲ ಬೀಡ್ಗಳ ಹಿಂದ್ಗಡೆನೂ ಈ ಥರ ಮಾಡ್ಕೊಳ್ಳಿ. ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ ಇದೇ ಥರ ಮಾಡ್ಕೊಳ್ಳಿ. ತುಂಬ ಸುಲಭ ಇದೆ ಸ್ನೇಹಿತರೆ. ಪಫ್ ಮಾಡೋದೇನು ಕಷ್ಟ ಇಲ್ಲ. ನೀವು ಕಷ್ಟ ಇದೆ ಅಂತ ಅನ್ಕೋಬೇಡಿ. 1-2 ಸಾರಿ ಪಫ್ ಮಾಡೋಲ್ಲಿವರೆಗೂ ನೋಡಿ, ಇದು ಲೂಸ್ ಇರುತ್ತಲ್ವಾ. 1 2 3 4 5 ಇದನ್ನು ದಾರ ತಗೊಂಡು ಈ 5ರ ಒಳಗೇನು ಹಿಂಗೆ ತರೋದು. ಒಂದೇ ಸಾರಿಗೆ ತರೋಕ್ಕಾಗತ್ತೆ ನೋಡಿ. ಈ ಥರ ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ ಮಾಡಿದ್ದೀನಿ. ಈಗ ಇದನ್ನು ಇಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಈ ಥರ ಕರೆಕ್ಟಾಗಿ ಲಾಕ್ ಮಾಡಿದರೆ ನೀಟಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚಿನ ಸ್ಲ್ಯಾಂಟಿಂಗ್ ಪಫ್, ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಸ್ಲ್ಯಾಂಟಿಂಗ್ ಪಫ್ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಬೇಕು ಅಂದರೆ ನೀವು ಮಿಡ್ಲಲ್ಲಿ ಬೀಡ್ ಹಾಕೋದಾದ್ರೆ ಹಾಕೋಬೋದು. ನಾನು ಹಾಕಿಲ್ಲ, ಇಲ್ಲಿ ಮಿಡ್ಲ್ ಬೀಡ್ ಹಾಕಿಲ್ಲ. ನೀವು ಬೇಕು ಅಂದರೆ ಮಿಡ್ಲ್ ಬೀಡು ಹಾಕೋಬೋದು. ಈಗ ಇಲ್ಲಿ ನಾನು ಕುಚ್ಚು ಬೇಕು ಅಂದರೆ ನಿಮಗೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಮತ್ತೆ ಇದೇ ರೀತಿ 5 ಚೈನ್ ಮಾಡಿ ಪಫ್, ಇದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ ಪಫ್ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ ಅಂದರೆ ಕುಚ್ಚು ಹಾಕ್ತಾ ಇಲ್ಲ, ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ ಅಲ್ಲಿ. ಅದು ಕಂಪಲ್ಸರಿ ಅಲ್ಲ, ಈ ರೌಂಡ್ ಬೀಡು ಕಂಪಲ್ಸರಿ ಅಲ್ಲ. ನಾನು ಈ ಥರ ರೌಂಡ್ ಬೀಡ್ ಸೇರಿಸ್ಬಿಟ್ಟು ಒಂದು ಲಾಕ್ ಮಾಡ್ತೀನಿ. ಬೇಡ ಅಂದರೆ ನೀವು ಡೈರೆಕ್ಟಾಗಿ 5 ಚೈನ್ ಮಾಡ್ಕೊಳ್ಳಿ. 5 ಇದನ್ನು ಬಟ್ಟೆಗೆ ಸೇರಿಸಿ ಮತ್ತೆ 5 ಚೈನು. 1 2 3 4 5 ವರ್ಕ್ ಟರ್ನ್ ಮಾಡಿ. ಇಲ್ಲಿ ಈ ಲಾಕಲ್ಲಿ ಬೀಡ್ ಲಾಕ್ ಆಗಿದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನು, ವರ್ಕ್ ಟರ್ನು, ಇದೇ ಥರ ಈ ಥರ ಆರ್ಚ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಈ ಮಿಡ್ಲಿನ ಬೀಡು ಸೇರಿಸ್ಕೋಬೋದು ನೀವು. ಇಲ್ಲಿ ಆರ್ಚಿಗೆ ಮಧ್ಯದಲ್ಲಿ ಬೀಡ್ ಹಾಕ್ತೀವಲ್ವ, ಇಲ್ಲಿ ಫಸ್ಟ್ 4 ಚೈನ್ ಬದಲು ಬೀಡ್ ಹಾಕ್ಕೊಂಡ್ರೆ ಆಯಿತು. ಫಸ್ಟ್ 5 ಚೈನ್ ಹಾಕ್ತಿರ್ತೀವಲ್ವ, ಅದರ ಬದಲು ಬೀಡ್ ಹಾಕ್ಕೊಳ್ಳಿ. ಮತ್ತು ಹಿಂದ್ಗಡೆಯಿಂದ 5 ಚೈನ್ ಮಾಡ್ಕೊಳ್ಳಿ. ಕೂತು ಮಾಡಿ ತೋರಿಸ್ತೀನಿ ನೋಡಿ. 3-4 ಆರ್ಚ್ ಮಾಡಿದ್ದೀನಿ ನಾನು. ಈ ಥರ ಕಾಣಿಸುತ್ತೆ ನೋಡಿ. 4 ಆರ್ಚ್ ಮಾಡಿದ್ದೀನಿ. ಫುಲ್ ಸೀರೆಗೆ ಮಾಡಿದಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ರೀತಿ ಆರ್ಚ್ಗಳು ಈ ಥರ ನೀಟಾಗಿ ಬಂದಾಗ ಮಾಡೋದು ಈಸಿ, ಏನು ಕಷ್ಟ ಇಲ್ಲ, ಬೇಗ ಆಗುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.